ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ಬೆಂಗಳೂರಿನ ಜಯನಗರದಲ್ಲಿರೋ ರಾಗಿಗುಡ್ಡ ದೇವಸ್ಥಾನದಲ್ಲಿದ್ದೀನಿ. ದೇವರ ದರ್ಶನ ಮಾಡೋಣ ಅಂತ ಬಂದಿದ್ದೀನಿ. ಹಾಗಾದರೆ ಬನ್ನಿ ದೇವರ ದರ್ಶನ ಮಾಡ್ಕೊಂಡು ಬರೋಣ. ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ ನೋಡಿ. ಸಮಯ ಸೋಮವಾರದಿಂದ ಶುಕ್ರವಾರದವರೆಗೆ 8 ರಿಂದ 12, 5 ರಿಂದ 8 ಗಂಟೆ, ಶನಿವಾರ ಹಾಗೂ ಭಾನುವಾರ 8 ರಿಂದ 1 ಗಂಟೆವರೆಗೆ, ಸಾಯಂಕಾಲ 5 ರಿಂದ 8:30ರವರೆಗೆ. ಹಾಗಾದ್ರೆ ಬನ್ನಿ ದೇವರ ದರ್ಶನ ಮಾಡೋಣ. ದೇವಸ್ಥಾನಕ್ಕೆ ದಾರಿ ಇಲ್ಲಿ ನೋಟಿಸ್ ಹಾಕಿದ್ದಾರೆ ನೋಡಿ. ಅಲ್ಲಿ ಕಾಣ್ತಿರೋ ಅದೇ ಎಂಟ್ರೆನ್ಸ್. ನೋಡಿ ದೇವಸ್ಥಾನ. ಹನುಮಾನ್ ದಾರ ಅಂತ ಇದು. ಹನುಮಾನ್ ದಾರ ನೋಡಿ. ಕ್ಯೂವಲ್ಲಿ ಹೋಗ್ಬೇಕು ನೋಡಿ. ನೋಡಿ ಈ ಥರ ಹತ್ಕೊಂಡು ಹೋಗ್ಬೇಕು ನೋಡಿ. ಅಲ್ಲಿ ಕಾಣ್ಬೇಕು. ಯಾರೆಲ್ಲ ಬಂದಿಲ್ಲ ರಾಗಿಗುಡ್ಡ ದೇವಸ್ಥಾನಕ್ಕೆ ಒಂದ್ಸಲ ಬನ್ನಿ ಆಯಿತಾ. ಚೆನ್ನಾಗಿದೆ ದೇವಸ್ಥಾನ. ಕ್ಯೂವಲ್ಲಿ ಹೋಗೋಕೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎರಡೂ ಕಡೆಯಿಂದ ಫುಲ್ ಸೇಫ್ಟಿ ಇದೆ ನೋಡಿ. ಯಾರು ಆ ಕಡೆಯಿಂದ ಈ ಕಡೆಯಿಂದ ಒಳಗಡೆ ಬರೋಕ್ಕಾಗಲ್ಲ ನೋಡಿ. ನೀಟಾಗಿದೆ. ಟ್ರೈನಲ್ಲಿ ಹೋದಂಗೆ ಆಗುತ್ತೆ ನೋಡಿ. ನೋಡಿ ಅದು ಕೆಳಗಡೆಯಿಂದ ಬರೋದು ನೋಡಿ. ನಾವು ಅಲ್ಲಿಂದನೇ ಬಂದಿದ್ದು ನೋಡಿ. ಇದು ಮೇಲ್ಗಡೆ ಹೋಗೋದು ನೋಡಿ. ಇಲ್ಲಿ ಸೇವೆ ಮಾಡುವವರು ಯಾವ ಸೇವೆಯ ವಿವರಣೆ ಇಲ್ಲಿ ಹಾಕಿದ್ದಾರೆ ನೋಡಿ. ಸೇವೆ ಮಾಡೋರು ಇದನ್ನು ನೋಡ್ಕೊಂಡು ಸೇವೆ ಮಾಡಬೇಕು. ನೋಡಿ ಇದು ತೆಂಗಿನಕಾಯಿ ಹೊಡಿಬೇಕಂದ್ರೆ ಇಲ್ಲಿ ಹೊಡಿಬೋದು ನೋಡಿ. ಇದು ತೆಂಗಿನಕಾಯಿ ಹೊಡೆಯುವ ಸ್ಥಳ. ನೋಡಿ ಇಲ್ಲಿ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ ನೋಡಿ. ಇದೇ ಗಣೇಶನ ದೇವಸ್ಥಾನ ನೋಡಿ ಕಾಣ್ತಾ ಇದೆ. ನೋಡಿ ಇದೇ ರಾಗಿಗುಡ್ಡ ದೇವಸ್ಥಾನ. ಒಳಗಡೆ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ. ವಿಡಿಯೋ ಫೋಟೋಶೂಟ್ ಯಾವುದೂ ಮಾಡುವ ಹಾಗೆ ಇಲ್ಲ. ಅದಕ್ಕೆ ನಾವು ಹೊರಗಡೆಯಿಂದ ತೋರಿಸ್ತಾ ಇದ್ದೀವಿ ನೋಡಿ. ಹೊರಗಡೆಯಿಂದ ಈ ರೀತಿ ಕಾಣುತ್ತೆ ನೋಡಿ. ಇಲ್ಲಿ ಮೇಲ್ಗಡೆ ಇನ್ನೊಂದು ದೇವಸ್ಥಾನ ಇದೆ ನೋಡಿ. ಅಲ್ಲಿ ಕಾಣ್ತಾ ಇದ್ದಲ್ಲ ಅದು ಇನ್ನೊಂದು ದೇವಸ್ಥಾನ. ತಿರ್ಗಿ ಮೇಲ್ಗಡೆ ಹೋಗಬೇಕು. ಬೆಂಗಳೂರಲ್ಲಿ ಈ ರೀತಿ ಕಾಣಕ್ಕೆ ಸಿಗೋದು ತುಂಬ ಕಡಿಮೆ. ಚೆನ್ನಾಗಿದೆ ದೇವಸ್ಥಾನ ನೋಡಿ. ಬಂಡೆಕಲ್ ಮೇಲೆ ಹೋಗ್ಬೇಕು. ಬಂಡೆಕಲ್ ಮೇಲೆ ದೇವಸ್ಥಾನ ಇರೋದು. ಬೆಟ್ಟದ ಮೇಲೆ ಹೋದಾಗ ಆಗುತ್ತೆ ನೋಡಿ. ಚೆನ್ನಾಗಿದೆ ದೇವಸ್ಥಾನ. ಆ ವಿಘ್ನ ವಿನಾಶಕನ ನೋಡೋಕೆ ತುಂಬ ಜನ ಬರ್ತಾಯಿದ್ದಾರೆ ನೋಡಿ. ಯಾವುದೇ ಒಂದು ಪೂಜೆ ಮಾಡಬೇಕಂದ್ರೆ ನಾವು ವಿಘ್ನ ವಿನಾಶಕನ ನೆನಪು ಮಾಡ್ಕೊತೀವಿ ಅಂತೆ. ಅದೇ ರೀತಿ ನೋಡಿ ಇಲ್ಲಿ ತುಂಬ ಜನ ತುಂಬ ಕ್ಯೂ ಇದೆ ನೋಡಿ. ಕೆಳಗಡೆಯಿಂದ ದೇವಸ್ಥಾನ ನೋಡಿ. ಕೆಳಗಡೆ ಗಣೇಶನ ದೇವಸ್ಥಾನ ಇದೆ. ಮೇಲ್ಗಡೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ.
ನಮ್ಮದೆಷ್ಟು ಕಲಿಸಿದ್ದು ನೋಡ್ತೀನಿ ಹಿಂದಿಂದ ಹೋಗ್ಬೋದು ಆ ಕಡೆಯಿಂದ ಜೈ ಜೈ आंजनेय गोविंदा अयोध्या सीताराम महाराज की अयोध्या सीताराम महाराज की जय श्री राम 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 अरे जय गुरु श्री राम बोलो अयोध्या सीताराम जी महाराज की जय आंजनेय गोविंदा आंजनेय स्वामी की जय दक्षिण स्वामी की जय ನಾವು ದರ್ಶನ ಮಾಡ್ಕೊಂಡು ಈಗ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಬಂಡೆ ಮೇಲೆ ಇರೋದು ನೋಡಿ ದೇವಸ್ಥಾನ. ಆಂಜನೇಯ ಸ್ವಾಮಿ ಕಳಶ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಈಗ ಅವ್ರ ಪೂಜೆಗೆ ಕಳಶ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲೊಂದು ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ. ಈ ಸಂಕಲ್ಪ ಗ್ರಹ ನೋಡಿ, ಇಲ್ಲಿ ಬಂದು ಸ್ವಲ್ಪ ಹೊತ್ತು ಸಂಕಲ್ಪ ಮಾಡ್ಬೋದು ನೋಡಿ. ಇದೇ ಕೆಳಗಡೆ ಇರುವ ಗಣೇಶನ ದೇವಸ್ಥಾನ. ಚೆನ್ನಾಗಿದೆ ನೋಡಿ. ತುಂಬ ದೊಡ್ಡದಾಗಿದೆ ದೇವಸ್ಥಾನ ನೋಡಿ. ಇಲ್ಲೊಂದು ಆನೆ ಇದೆ ನೋಡಿ. ಇದು 9ನೇ ಬಡಾವಣೆ, ಜಯನಗರ, ಬೆಂಗಳೂರು, ರಾಗಿಗುಡ್ಡದಲ್ಲಿ ಬರುತ್ತೆ ನೋಡಿ. ಪ್ರಸಾದ ವಿತರಣೆ, ಲಡ್ಡು ಪ್ರಸಾದ, ಅಕ್ಕಿ ಸೇವೆ ಬೇಕಾದರೆ ಇಲ್ಲಿ ಒಂದು ವಿಚಾರಣೆ ಎಂಕ್ವೈರಿ ಮಾಡಬೇಕು ನೋಡಿ. ಇದೇ ರಾಗಿಗುಡ್ಡ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಯಾರೆಲ್ಲ ಬಂದಿಲ್ಲ ಒಂದ್ಸಲ ಬಂದು ದರ್ಶನ ಮಾಡಿ ವಿಘ್ನ ವಿನಾಶಕ ನಿಮ್ಮ ಎಲ್ಲ ತೊಂದರೆಗಳನ್ನು ಈಡೇರಿಸ್ತೀವಿ. ಇಲ್ಲಿ ಗ್ರಂಥ ಪ್ರಸಾದ ಇಟ್ಟಿದ್ದಾರೆ. ಕುಂಕುಮ. ಸ್ವಾಮಿ ಆಂಜನೇಯ ಕಾಪಾಡು. ಇಲ್ಲೊಂದು ಗಜರಾಜ ಇದ್ದಾನೆ ನೋಡಿ. ಮುಂದೆ ಆಗಿ ಆಮೇಲೆ ಹೋಗ್ತೀವಿ. ಏನ ಜಾಸ್ತಿ ಅದಾವ್ರಿ. ಈಗ 300 ಕಾಲಿಗೆ. ಇದು ಬೆಂಗಳೂರಿನ ಜಯನಗರದ ರಾಗಿಗುಡ್ಡ
ದಲ್ಲಿ ಬರುತ್ತೆ ದೇವಸ್ಥಾನ ಹೆಸರೇ ರಾಗಿಗುಡ್ಡ ದೇವಸ್ಥಾನ. ಇಲ್ಲಿ ಗಣೇಶ ಮತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಮೇಲ್ಗಡೆ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ, ಕೆಳಗಡೆ ಇರೋದು ಗಣೇಶನ ಸ್ವಾಮಿ ದೇವಸ್ಥಾನ. ಎರಡೂ ಕಡೆ ಗಜರಾಜ ಇದ್ದಾರೆ ಎಂಟ್ರನ್ಸಲ್ಲಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಎರಡೂ ಕಡೆ ವೆಲ್ಕಮ್ ಗೋಪುರ ಇದೆ. ಎಂಟ್ರಿಲೂ ಇದೆ, ಎಕ್ಸಿಸ್ಟಲ್ಲೂ ಇದೆ. ಕಲ್ಲಿನಿಂದ ಕೆತ್ತಿರೋ ಬೃಹದಾಕಾರದ ಮೂರ್ತಿ ಇದೆ, ನೋಡೋಣ ಬನ್ನಿ. ಶ್ರೀ ಬ್ರಹ್ಮ ವಿಷ್ಣು ಮಹೇಶ್ವರ ದಿವ್ಯ ಮೂರ್ತಿಗಳ ದರ್ಶನ. ನೋಡಿ, ಕಲ್ಲಿನಿಂದ ಕೆತ್ತಿದಾರಂತೆ. ಹಾಗಾದರೆ ಬನ್ನಿ ಹೋಗಿ ನೋಡೋಣ. ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಇವೇ ಮೂರು ಮೂರ್ತಿ. ಕಲ್ಲಲ್ಲಿ ಕೆತ್ತಿರೋ ವಿಷ್ಣು ಮೂರ್ತಿ ದೇವರ ಶಿಲೆ ಇದೆ, ಬನ್ನಿ ನೋಡ್ಕೊಂಬರೋಣ. ತುಂಬ ಚೆನ್ನಾಗಿದೆ ಅಂತೆ, ನಾನು ನೋಡಿಲ್ಲ, ಬನ್ನಿ ನೋಡ್ಕೊಂಬರೋಣ. ನೋಡಿ, ಅದ್ರ ಪಕ್ಕದಲ್ಲಿ ಹಸಿರು ಎಷ್ಟು ಚೆನ್ನಾಗಿದೆ ನೋಡಿ, ಗ್ರೀನರಿ ಮರ. ನೋಡಿ, ಇಲ್ಲೊಂದು ಆಲದ ಮರ ಇದೆ ನೋಡಿ. ನೋಡಿ, ಇದೇ ಬಂಡೆಕಲ್ಲು, ಇದರಲ್ಲಿ ಕೆತ್ತಿದಾರಂತೆ, ಬನ್ನಿ ನೋಡ್ಕೊಬರೋಣ. ಜಾಗ ನೀಟಾಗಿದೆ, ಏನೂ ಸಮಸ್ಯೆ ಇಲ್ಲ. ಬಂಡೆ ನೋಡಿ, ಇದೆ ನೋಡಿ, ನಂದಿ ಪಕ್ಕದಲ್ಲಿರೋ ನೋಡಿ ದೇವಸ್ಥಾನ, ವಿಷ್ಣುಮೂರ್ತಿ ದೇವರು. ನೋಡಿ, ಬೋರ್ಡ್ ಹಾಕಿದ್ದಾರೆ. ಶ್ರೀ ಮಹಾವಿಷ್ಣುವಿನ ಮೂರ್ತಿಯನ್ನು ಕೆತ್ತಲಾಗಿದೆ. ನೋಡಿ, ಇದ್ರ ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ ನೋಡಿ, ಎಷ್ಟು ಎತ್ತರ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಅಡಿ ಇದೆ ಅಂತ. ದಾಸಯ್ಯನ ಬಂಡೆಯಲ್ಲಿ ಮೂಡಿರುವ 32 ಅಡಿ ಎತ್ತರದ ಶ್ರೀ ತ್ರಿಮೂರ್ತಿಗಳು. ದಾಸಯ್ಯನ ಬಂಡೆಯಲ್ಲಿ ದಿನಾಂಕ 19/12 ಶನಿವಾರ ಶ್ರೀ ಮಹಾವಿಷ್ಣುವಿನ ಮೂರ್ತಿಯನ್ನು, ದಿನಾಂಕ 26/12/2004 ಭಾನುವಾರ ಶ್ರೀ ಮಹೇಶ್ವರ ಮತ್ತು ಬ್ರಹ್ಮ ಇವರ ಮೂರ್ತಿಗಳನ್ನು ಮಹಾಬಲಿಪುರದ ಪ್ರಸಿದ್ಧ ಶಿಲ್ಪಿಗಳಿಂದ ಕೆತ್ತಲ್ಪಟ್ಟು ಶ್ರೀ ನಾರಾಯಣ ಶ್ರಮ ಸ್ವಾಮಿಗಳ ಅಮೃತ ಹಸ್ತದಿಂದ ಭಕ್ತಾದಿಗಳ ದರ್ಶನಕ್ಕೆ ಸಮರ್ಪಿಸಲಾಯಿತು. ಈ ಮೂರು ಮೂರ್ತಿ ನೋಡಿ, ಕಲ್ಲಿಂದ ಕೆತ್ತಿರೋದು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಸಿಟಿ ಮಧ್ಯದಲ್ಲಿ ಈ ಥರ ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಇರುತ್ತೆ ಅಂತ ನಮ್ಗೆ ಗೊತ್ತೇ ಇದ್ದಿಲ್ಲ ನೋಡಿ. ನಾನು 2008ರಲ್ಲಿ ಒಂದು ಸಲ ಬಂದಿದ್ದೆ, ಆವಾಗ ಚಿಕ್ಕದಾಗಿತ್ತು ದೇವಸ್ಥಾನ. ಈಗ ನೋಡಿ 2023 ನೋಡಿ, ತುಂಬ ಚೇಂಜಸ್ ಇದೆ, ತುಂಬ ದೊಡ್ಡದಾಗಿದೆ ದೇವಸ್ಥಾನ. ಹೊರಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ದೊಡ್ಡದಾಗಿದೆ ಗೋಪುರ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆದರೆ ನೋಡಿ, ಇದು ಎಂಟ್ರೆನ್ಸು ನೋಡಿ, ಅಲ್ಲಿ ನೋಡಿ, ಅಲ್ಲಿ ಕೊನೆಯ ತನಕ ಇದೆ ನೋಡಿ. ನೋಡಿ, ಅಲ್ಲಿ ಕಾಣುತ್ತೆ ನೋಡಿ, ಇದು ಹೊರಗಡೆಯಿಂದ ನೋಡಿ ಈ ರೀತಿ ಕಾಣುತ್ತೆ ನೋಡಿ ದೇವಸ್ಥಾನ. ಅಲ್ಲೊಂದು ಮಂದಿರ ಇದೆ. ಎರಡೂ ಕಡೆನೂ ಗೋಪುರ ಇದೆ, ಒಂದು ಎಂಟ್ರಿ ಜಾಗದಲ್ಲೂ ಇದೆ, ಎಕ್ಸಿಟ್ ಜಾಗದಲ್ಲೂ ಇದೆ. ಒಳಗೆ ಬರೋ ಜಾಗದಲ್ಲಿ ಗೋಪುರನೂ ಇದು, ಹೊರಗಡೆ ಬರೋ ಜಾಗದಲ್ಲೂ ಕೂಡ ಗೋಪುರ ಇದೆ. ತುಂಬ ಚೆನ್ನಾಗಿದೆ. ಯಾರೆಲ್ಲ ಬಂದಿಲ್ಲ ಒಂದು ಸಲ ದೇವರ ಇಲ್ಲಿ ಬಂದು ದರ್ಶನ ಮಾಡಿ. ಜಯನಗರದ ರಾಗಿಗುಡ್ಡ ಅಂತಲೇ ಹೆಸರು, ರಾಗಿಗುಡ್ಡ ಅಂತಲೇ ಒಂದು ಪ್ಲೇಸ್ ಇದೆ.